ಕಂಪ್ಲೀಟ್ 100% ರಬ್ಬರು. ಮತ್ತು ಹಸುಗೆ ನಿಂತ್ಕೊಂಡ್ರೆ ಸ್ಮೂತ್ನೆಸ್ ಅನಿಸುತ್ತೆ. ಫಸ್ಟು ನಮ್ಮ ಹತ್ರ ಮಾಡಲ್ ಸ್ಟಾರ್ಟ್ ಆಗೋದು 1/2 HP ಮಾಡಲು 16,500ಗೆ ಮಾಡ್ಕೊಡ್ತೀನಿ. ಇದು 19,000 ಆಗುತ್ತೆ. 1ರಿಂದ 8 ಹಸುವರೆಗೂ ಆಗುತ್ತೆ. ಮತ್ತು ಆಟೋ ಇನ್ವಾಲ್ವ್ ಸಿಸ್ಟಮು ಕೊಟ್ಟಿದ್ದೀವಿ. ಪ್ರತಿ ಹಾಲು ಕರೆ ಮಿಷಿನ್ಗೂ 50 ಅಡಿ ಪೈಪ್ ಕೊಡ್ತೀವಿ. ಇವಾಗ ನಿಮ್ಮ ಚಾನಲ್ ಮುಖಾಂತರ ಯಾರು ಬರ್ತಾರೆ 35,000ಕ್ಕೆ ಕಂಪ್ಲೀಟ್ ಸೆಟ್. ಒಂದೇ ಸಲ 2 ಬಕೆಟ್ ಹಾಕೊಂಡು ಹಾಲು ಕರಿಬೋದು. 1ರಿಂದ 30 ಹಸುವರೆಗೂ ಮೇಂಟೈನ್ ಮಾಡ್ಬೋದು. ಇಲ್ಲಿಂದ ನಮ್ಮ ಹಾಸನಿಂದ 250 ಕಿಲೋಮೀಟ್ರ್ ಎಲ್ಲೇ ಬಂದ್ರೂ ಫ್ರೀ ಡೆಲಿವರಿ ಇರುತ್ತೆ ಸರ್. ಒಂದೇ ₹1 ಇಸ್ಕೊಳ್ಳಲ್ಲ ಅವ್ರ ಹತ್ರ. ಬಟ್ ರೈತರು ಪ್ರಾಪರಾಗಿ ಕ್ಲೀನಿಂಗ್ ಮಾಡಿಕೊಂಡ್ರೆ ಮಷಿನ್ ಕ್ಲೀನ್ ಮಾಡಲೇಬೇಕು. ಪ್ರತಿಯೊಂದೂ ಸರ್ವಿಸ್ ಮಾಡ್ತೀವಿ ಇಲ್ಲಿ. ಕೆಚಲು ಬಾವು ಕಂಡುಹಿಡಿಯೋದು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಾವೇ ಲಾಂಚ್ ಮಾಡ್ತಿರೋದು ಆ್ಯಂಟಿ ಕಿಕ್ ಬಾರು. ನೀವು ಒಂದ್ಸಲ ಹಿಂಗೆ ಲಾಕ್ ಮಾಡಿದ್ರೆ ಹಸು ಕಾಲು ಎತ್ತಲ್ಲ. ಇದನ್ನು ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. KDM ಸೇಫ್ಟಿ ವ್ಯಾಕ್ಯೂಮ್ ಅಂತ. ಸರ್ ನಮಸ್ತೆ, ನಾನು ಶರತ್ ಅಂತ. ನಾನು ಕಾಮಧೇನು ಡೈರಿ ಮಿಷನ್ಸಿಂದ ಪ್ರೊಪರೇಟರ್ ಮಾತಾಡ್ತಿದ್ದೀನಿ. ನಮ್ಮ ಅಂಗಡಿಲಿ ಏನೇನಿದೆ, ಏನೇನು ಹೈನುಗಾರಿಕೆ ಉಪಕರಣಗಳಿದೆ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಸರ್. ಇವಾಗ ಹೊಸ ಅಂಗಡೀಲಿ ನೋಡ್ತಿರ್ಬೋದು ನೀವು, ಪ್ರತಿಯೊಂದೂ ಎಕ್ವಿಪ್ಮೆಂಟ್ಸ್ ಕಾಣುತ್ತೆ. ನಾವು KDM ಅಂದರೆ ತುಂಬ ಹೈಲೈಟ್ ಅಂದರೆ ನಮ್ಮಲ್ಲಿ ಮ್ಯಾಸ್ಟಿಟಿಸ್ ಇಂಡಿಕೇಟರ್ ಇರ್ತೀವಿ, ಕೆಚಲು ಬಾವು ಕಂಡುಹಿಡಿಯೋದು. ಇದು ನಾವು ಮುಖ್ಯ ಇವಾಗ ಪ್ರತಿ ಮಷಿನ್ಗೂ ಕೊಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಾವೇ ಲಾಂಚ್ ಮಾಡ್ತಿರೋದು ಆ್ಯಂಟಿ ಕಿಕ್ ಬಾರು. ನೀವು ಒಂದ್ಸಲ ಹಿಂಗೆ ಲಾಕ್ ಮಾಡಿದ್ರೆ ಹಸು ಕಾಲು ಎತ್ತಲ್ಲ. ಮತ್ತು ನಿಮ್ಗೆ ಆರಾಮಾಗಿ ಸ್ಪೇಸ್ ಸಿಗುತ್ತೆ. ಯಾವುದೇ ರೀತಿ ಹಸು ಹಿಂಗೆ ಓಡಾಡೋದಾಗಲಿ ಏನೂ ಸಮಸ್ಯೆನೇ ಆಗಲ್ಲ. ನಾವು ಕಾಲನ್ನು ಲಾಕ್ ಮಾಡ್ತೀವಿ ಹೊರತು ಕಾಲನ್ನು ಕಟ್ಟಲ್ಲ. ಅದರಿಂದ ಆ್ಯಂಟಿ ಕಿಕ್ ಬಾರ್ ಯೂಸ್ ಇದೆ. ಮಕ್ಕಳು ಕೂಡ ಹಾಕ್ಬಿಡ್ಬೋದು ಆರಾಮಾಗಿ. ನಾವು ಹೇಳ್ಕೊಡ್ತೀವಿ ಎಲ್ಲನೂ ಯಾವ ಥರ ಲಾಕ್ ಮಾಡೋದು ಅಂತ. ಈ ಮಿಲ್ಕಿ ಮಿಷಿನ್ಸಲ್ಲಿ ಪ್ರತಿಯೊಬ್ಬರು ಫೈಬರ್ ಕ್ಲಾಲೇ ಇದ್ದಾರೆ. ಇನ್ನು ಈ ಫೈಬರ್ ಕ್ಲಾಲಿ ಈ ಥರ ಎಲ್ಲ ಬಿಚ್ಚಿ ಈ ಥರ ಎಲ್ಲ ಓಪನ್ ಮಾಡಿ ಕ್ಲೀನ್ ಮಾಡಬೇಕು. ನನ್ನ ಪ್ರಕಾರ ಇದು 70% ರೈತರು ಇನ್ನೂ ಕರೆಕ್ಟಾಗಿ ಕ್ಲೀನ್ ಮಾಡೋದು ಗೊತ್ತಿಲ್ಲ ಅವ್ರಿಗೆ. ಇಲ್ಲೆಲ್ಲ ಗಲೀಜು ಹಂಗೆ ಇರುತ್ತೆ, ಅದೇ ಥರ ಯೂಸ್ ಮಾಡ್ತಾ ಇರ್ತಾರೆ. ಇದರಿಂದ ನಮಗೆ ಜಾಸ್ತಿ ಕೆಚ್ಚಲುಭಾವ ಆಗುತ್ತೆ. ಸೊ ನಾವೇನು ಮಾಡಿದ್ದೀವಿ ಅಂದರೆ ಈ ಥರ ಕೊಡೋರ್ಗೂ ಕೇಳ್ದವ್ರಿಗೂ ಕೊಡ್ತೀವಿ. ನಮ್ಗೆ ಇದನ್ನು ಕಾಸ್ಟ್ ಕಡಿಮೆಲಿ ಕೊಡಿ ಅಂದರೆ, ಇಲ್ಲ ಸರ್ ನನಗೊಂದು ಸ್ವಲ್ಪ ಮಷಿನ್ ಚೆನ್ನಾಗಿರಬೇಕು ಸ್ಟೀಲ್ ಕ್ಲಾ ಕೊಡಿ ಅಂದರೆ ಸ್ಟೀಲ್ ಕ್ಲಾ ಲಾಂಚ್ ಮಾಡಿದ್ದೀವಿ. ಸ್ಟೀಲ್ ಕ್ಲಾ ಕೊಡ್ತೀವಿ, ಕಂಪ್ಲೀಟ್ ಸ್ಟೀಲ್ ಮಾಡಿದ್ದೀವಿ. ಮತ್ತು ಕ್ಲೀನಿಂಗ್ ಈಸಿ ಕ್ಲೀನಿಂಗ್ ಮಾಡಿದ್ದೀವಿ. ನೋಡಿ ಸಿಂಪಲ್ ಪ್ರೆಸ್ ಫಿಟ್ ಮಾಡಿದ್ದೀವಿ. ಇದು ಹಿಂಗೆ ಲಾಕ್ ಆಗುತ್ತೆ, ಹಿಂಗೆ ಓಪನ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಇದಕ್ಕೆ ಹಸು ಹೋದರೆ ಇದು ಮುರಿದೋಗುತ್ತೆ. ಮತ್ತು ನಾವು ಇದಕ್ಕೆ ಯಾರೂ ವಾರಂಟಿ ಕೊಡೋದಿಲ್ಲ. ಮತ್ತು ಈ ಪಲ್ಸರೇಟ್ರಿಗೆ ಯಾರೂ ವಾರಂಟಿ ಕೊಡೋಲ್ಲ. ಇದನ್ನು ಒಂದು ಸಲ ಇನ್ವೆಸ್ಟ್ ಮಾಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ಮತ್ತು ವಾಟರ್ ಪ್ರೂಫ್ ಪಲ್ಸರೇಟರ್ ನಾವು ಲಾಸ್ಟ್ ಟೈಮ್ ಲಾಂಚ್ ಮಾಡಿದ್ವಿ, ಅದೇ ರೀತಿ ಈ ಸಲ ಮತ್ತೆ ತೋರಿಸ್ತಾ ಇದ್ದೀವಿ. ಪ್ರೀಮಿಯಂ ಕಾಂಬೋ ಸರ್ ಇದು. ನಿಮಗೆ ಮ್ಯಾಸ್ಟಿಟಿಸ್ ಇಂಡಿಕೇಟ್ರು, ಸ್ಟೀಲ್ ಕ್ಲಾ, ವಾಟರ್ ಪ್ರೂಫ್ ಪಲ್ಸರೇಟ್ರು. ನೀವು ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಏನೂ ಪ್ರಾಬ್ಲಮ್ ಬರೋಲ್ಲ. ಮತ್ತು ನಮಗೀಗ ಪ್ರತಿಯೊಂದು ಪ್ರಾಡಕ್ಟು ನಿಮಗೆ ಡೆಮೋ ತೋರಿಸ್ತೀನಿ. ನಮ್ಮ ಹತ್ರ ಮ್ಯಾಟ್ ಸಿಗುತ್ತೆ ಫಸ್ಟು. ಇದರಲ್ಲಿ 7 ಅಡಿ 5 ಅಡಿ ಅಗಲ 7 ಅಡಿ ಉದ್ದ 5 ಅಡಿ ಅಗಲ ಬರುತ್ತೆ. ಇದು ವೆಯ್ಟ್ ಬಂದು 35 kg ಬರುತ್ತೆ. ತುಂಬ ಮ್ಯಾಟಲ್ಲೆಲ್ಲ ತುಂಬ 2600 2700 ಈ ಥರ ಪ್ರೈಸ್ ಇದೆ. ಡೈರಿಲಿ ಮಾತ್ರ ಅವ್ರಿಗೆ 1400 1300ಕ್ಕೆ ಸಿಗುತ್ತೆ. ಅದು ಸಬ್ಸಿಡಿ. ಕೆಲವು ರೈತರಿಗೆ ಮಾತ್ರ ಸಿಗುತ್ತೆ, ಕೆಲವ್ರಿಗೆ ಸಿಕ್ಕಲ್ಲ. ಅಂಥವರು ಕಾಸ್ಟ್ ಕಡಿಮೆ ನಮ್ಮ ಹತ್ರ 2000ಕ್ಕೆಲ್ಲ ಮ್ಯಾಟ್ ಸಿಗುತ್ತೆ. 35 kg ವೆಯ್ಟು. ಇದು 2000. ಮತ್ತು ಇಂಟರ್ಲಾಕ್ ಮ್ಯಾಟ್ ಬರುತ್ತೆ, ಒಂದಕ್ಕೊಂದು ಲಾಕ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಆ ಥರ ಅದಕ್ಕೂ ಸಿಗುತ್ತೆ. ಇದು 2300 ರೂಪಾಯಿ ಆಗುತ್ತೆ. ಸೊ ನಾವೇನು ಮಾಡಿದ್ದೀವಿ, ನಮ್ಮದೇ ಬ್ರ್ಯಾಂಡ್ ಇದೆ ಕಿಸಾನ್ ನಂಬರ್ 1 ಅಂತ. ಇದು ಕಂಪ್ಲೀಟೆಡ್ ಇಂಪೋರ್ಟೆಡ್ ಪ್ರಾಡಕ್ಟು. ನಿಮಗೆ ರಬ್ಬರ್ ಆಗಲಿ ಕಂಪ್ಲೀಟ್ 100% ರಬ್ಬರು. ಮತ್ತು ಹಸುಗೆ ನಿಂತ್ಕೊಂಡ್ರೆ ಸ್ಮೂತ್ನೆಸ್ ಅನಿಸುತ್ತೆ. ಆ ಉದ್ದೇಶದಿಂದ ನಾವು ಇದನ್ನು ತರಿಸ್ತಾ ಇದ್ದೀವಿ. ಒಂದು ಹಸು 1 ಲಕ್ಷ 1.5 ಲಕ್ಷ ಇರುತ್ತೆ. ಒಂದು ಹಸು ಒಂದು ಸಲ ಬಿದ್ದು ಅದಕ್ಕೆ ಮತ್ತೆ ತೊಡೆ ಏನಾದರೂ ಮುರಿದೋಯ್ತು ಅಂದರೆ ಆ ಹಸು ನಿಮಗೆ ವೇಸ್ಟೇ. 2000 ಮ್ಯಾಟಿಂದ ನಿಮ್ಗೆ ಅದು ಉಳಿಯುತ್ತೆ. ಆ್ಯಂಟಿ ಸ್ಕಿಡ್ ನೋಡಿ, ಇಲ್ಲಿ ಆ್ಯಂಟಿ ಸ್ಕಿಡ್ ಎಲ್ಲ ಪ್ರೊವೈಡ್ ಮಾಡಿದ್ದೀವಿ. ಸ್ಕಿಡ್ ಆಗಲ್ಲ ಹಸುಗೆ. ಮತ್ತು ಸಗಣಿ ಇದ್ರ ಮೇಲೆ ಏನಾದ್ರು ಹಾಕಿದ್ರೆ ನಿಮಗೆ ಕ್ಲೀನಿಂಗ್ ಆಪ್ಷನ್ಸು ಸಿಗುತ್ತೆ, ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಆ ಉದ್ದೇಶದಿಂದ ಮ್ಯಾಟ್ ಯೂಸ್ ಮಾಡಬೇಕು. 1 ಇಯರ್ ವಾರಂಟಿ ಕೂಡ ಕೊಡ್ತೀವಿ ನಾವು. ಏನೇ ಕಟ್ಟಾಯಿತು ಡ್ಯಾಮೇಜ್ ಆಯಿತು ಅಂದರೆ ಪೀಸ್ ಟು ಪೀಸ್ ರಿಪ್ಲೇಸ್ ಮಾಡಿಕೊಡ್ತೀವಿ. ಈ ಮ್ಯಾಟ್ ಬಂದು 2000, ಇಂಟರ್ಲಾಕ್ ಬಂದು 2300 ಆಗುತ್ತೆ. ಇವಾಗ ನಾನು 1ರಿಂದ 30 ಹಸು ಸಾಕಿರೋರಿಗೆ ನಾನು ಮಷಿನ್ ತೋರಿಸ್ತೀನಿ. ನೋಡಿ ನಮ್ಮ ಹತ್ರ ಕಾಣಿಸ್ತಿದೆ, ನಾವು ಡೆಮೋ ಇಟ್ಟಿದ್ದೀವಿ. ನಿಮಗೆ 1 2 3 4 ಕಂಪ್ಲೀಟ್ ಹೇಳ್ಕೊಡ್ತೀನಿ. ಫಸ್ಟು ನಮ್ಮ ಹತ್ರ ಮಾಡಲ್ ಸ್ಟಾರ್ಟ್ ಆಗೋದು 1/2 HP ಮಾಡಲು 100 LPM ಪಂಪ್ ಬರುತ್ತೆ. ನಿಮಗೆ ಇದ್ರ ಕಾಸ್ಟ್ ಬಂದು 17,000 ಆಗುತ್ತೆ ಸರ್. 25 ಲೀಟ್ರ್ ಕ್ಯಾನ್ ಬರುತ್ತೆ, ನೀವು ನೋಡ್ತಾ ಇದ್ದೀರಾ. ಫೈಬರ್ ಕ್ಲಾ ಬರುತ್ತೆ, ನಾರ್ಮಲ್ ಪಲ್ಸರೇಟರ್ ಬರುತ್ತೆ. 25 ಲೀಟ್ರ್ ಕ್ಯಾನ್ ಬರುತ್ತೆ. ಕೆಲವರು ಹೇಳ್ತಾರೆ ಇದರಲ್ಲಿ ಬ್ರ್ಯಾಂಡ್ ಬರುತ್ತೆ, ಇದು ಲೋಕಲ್ ಅಂತ. ನಾನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಸರ್, ನಾನು ಲಾಸ್ಟ್ ವೀಕು ಒಂದು ಮೀಟ್ರ್ ಮಾಡಿಸ್ದೆ. ನೋಡಿ ಇದರಲ್ಲಿ ನಾವು ಸೇಫ್ಟಿ ಅಂತ ಬರ್ಸಿದ್ದೀವಿ, ಸೇಫ್ಟಿ ವ್ಯಾಕ್ಯೂಮ್ ಅಂತ ಮೀಟ್ರಲ್ಲಿ. ನಿಮಗೆ KDM ಸೇಫ್ಟಿ ವ್ಯಾಕ್ಯೂಮ್ ಅಂತ 100 200 300 400 ಅದೇ ಥರ 5 10 15 15 ಮೇಲೆ ಹೋಗಂಗಿಲ್ಲ.
ಏನು ಸೇಫ್ಟಿ ಇದೆ ಇಲ್ಲಿ ರೆಡ್ ಮಾರ್ಕ್ ಇದೆ ಇದ್ರ ಒಳಗಡೆನೇ ಇರಬೇಕು ಮೀಟ್ರು, ಆ ಥರ ನಾವು ಮಾಡಿಸಿದ್ದೀವಿ. ಇದು ನಮ್ಮದೇ ಬ್ರ್ಯಾಂಡು. ಇದಕ್ಕೆ ನಾವು ಹಾಫ್ HP ಮೋಟ್ರ್ ಕೊಡ್ತೀವಿ, 25 ಲೀಟ್ರ್ ಕ್ಯಾನ್ ಕೊಡ್ತೀವಿ, 20 ಅಡಿ ಪೈಪ್ ಕೊಡ್ತೀವಿ, ಕಂಪ್ಲೀಟ್ ಕ್ಯಾನ್ ಕೊಡ್ತೀವಿ, ಮ್ಯಾಸ್ಟಿಟಿಸ್ ಇಂಡಿಕೇಟ್ರ್ ಕೊಡ್ತೀವಿ. 17,000 ಕಾಸ್ಟ್ ಆಗುತ್ತೆ. ಕೆತ್ತಲು ಬಾವು ಕಂಡುಹಿಡಿಯುತ್ತೆ ಕಂಪ್ಲೀಟ್. ಇಲ್ಲೇ ಅಂಗಡಿಗೆ ಬಂದು ತೊಗೊಳ್ಳೋರಿಗೆ 500 ರೂಪೀಸ್ ಡಿಸ್ಕೌಂಟ್ ಮಾಡಿಕೊಡ್ತೀವಿ. ಫೈನಲ್ 16,500ಗೆ ಮಾಡಿಕೊಡ್ತೀನಿ. ಇದು 19,000 ಆಗುತ್ತೆ. 1 ರಿಂದ 8 ಹಸುವರೆಗೂ ಆಗುತ್ತೆ. ಇದು 200 LPM ಪಂಪ್ ಬರುತ್ತೆ. ಇದರಲ್ಲಿ ನಿಮ್ಗೆ ಆಪ್ಷನ್ ಏನು ಅಂದರೆ ಇದು ಕರೆಂಟು UPS ಓಡುತ್ತೆ. ಸೋಲಾರು ಕರೆಂಟು UPS. ಕೆಲವರು ರೈತರು ಏನ್ಕೊಂತಾರೆ ಅಂದರೆ ಸರ್ ಸೋಲಾರ್ ಅಂದರೆ ನಿಮ್ಮ ಹತ್ರನೇ ಸೋಲಾರ್ ಇರುತ್ತೆ ಅಂತ. ಇಲ್ಲ, ಅವ್ರ ಮನೇಲಿ ಸೋಲಾರ್ ಇರಬೇಕು, ಅದು ಬ್ಯಾಟ್ರಿ ಚಾರ್ಜ್ ಆಗಿರಬೇಕು, ಅದರಿಂದ ಇದು ಓಡುತ್ತೆ. ಇದು ಕರೆಂಟು UPS ಸೋಲಾರು ಮೂರಕ್ಕೂ ಓಡುತ್ತೆ. ಇದು ಹಾಫ್ HP. ಇದು ನಿಮಗೆ 200 LPM ಪಂಪ್ ಬರುತ್ತೆ. ಇದಕ್ಕೆ ಕರೆಂಟು UPS ಸೋಲಾರು ಮತ್ತು ಪೆಟ್ರೋಲ್ ಇಂಜಿನ್ ಕೂಡ ಫಿಕ್ಸ್ ಮಾಡ್ಕೋಬೋದು. ಇಲ್ಲಿ ಆಪ್ಷನಲ್ಲಿ ಕೊಟ್ಟಿದ್ದೀವಿ. ಪೆಟ್ರೋಲ್ ಇಂಜಿನ್ ಕರೆಂಟ್ ಇರಲ್ಲ ನಮ್ಮ ಹತ್ರ UPS ಇಲ್ಲ, ಸೋಲಾರ್ ಇಲ್ಲ, ನಮಗೆ ಕರೆಂಟ್ ಜಾಸ್ತಿ ಇರಲ್ಲ ಅಂದರೆ ಅಂಥವ್ರಿಗೆ ನಾವು ಪೆಟ್ರೋಲ್ ಇಂಜಿನ್ ಪ್ರೊವೈಡ್ ಮಾಡ್ತೀವಿ. ಒಂದು ಹಸುಗೆ 5 ನಿಮಿಷ ಮಿಲ್ಕಿಂಗ್ ಮಾಡುತ್ತೆ. 1 ರಿಂದ 8 ಹಸು. ಯಾವುದೇ ಮಷಿನ್ ತೊಗೊಂಡ್ರು ನಮ್ಮದು ಒಂದು ಹಸುಗೆ 5 ನಿಮಿಷ ಮಿಲ್ಕಿಂಗ್ ಮಾಡುತ್ತೆ. ಮತ್ತು ಇದಕ್ಕೂ ಸೇಮ್ 25 ಲೀಟ್ರ್ ಕ್ಯಾನು, SS ಕ್ಯಾನು, 20 ಅಡಿ ಪೈಪು ಸೇಮ್ ಎಲ್ಲ ಕೊಡ್ತೀವಿ. ಮತ್ತು ನಾವು ಹೊಸದಾಗಿ NRV ಮಾಡಿದ್ದೀವಿ. ಪ್ರತಿ ಮಷಿನ್ಗೂ NRV ಕೊಡ್ತೀವಿ. ಇದೇನು ಸೇವ್ ಮಾಡಿ ಸರ್, ನಾನ್ ರಿಟರ್ನ್ ವಾಲ್ವ್ ಅಂತ. ಇದೇನಂದರೆ ನೋಡಿ, ಎಕ್ಸಾಂಪಲ್ ಇಲ್ಲಿ ನಾವು ಇಲ್ಲಿ ಪೈಪ್ ಹಾಕಿ ಮಿಲ್ಕ್ ಮಾಡ್ತಾ ಇರ್ತೀವಿ. ಅಲ್ಲಿಂದ ಕ್ಯಾನ್ ತುಂಬಿ ಅಥವಾ ರಿಟರ್ನ್ ವಾಶ್ ಮಾಡ್ಬೇಕಾದ್ರೆ ನೀರು ರಿಟರ್ನ್ ಬಂದುಬಿಡುತ್ತೆ. ಈ ಟ್ಯಾಂಕು ರಿಟರ್ನ್ ಆಗಿ ಇಲ್ಲಿಂದ ಮತ್ತೆ ಈ ಪಂಪ್ ಇರುತ್ತೆ. ಇದು ಮೋಟ್ರು, ಇದು ಪಂಪು ಸರ್. ಈ ಪಂಪ್ಗೆ ರಿಟರ್ನ್ ಹಾಲು ಹೋಗ್ಬಿಡುತ್ತೆ, ಇಲ್ಲಾಂದ್ರೆ ನೀರು ಹೋಗ್ಬಿಡುತ್ತೆ. ಸೊ ಇದಕ್ಕೆ ನಾವು ಆಯಿಲ್ ಹಾಕಿರ್ತೀವಿ. ಆಯಿಲ್ಗೆ ಹಾಲು ಅಥವಾ ನೀರು ಮಿಕ್ಸ್ ಆದರೆ ತುಂಬ ಸಮಸ್ಯೆ ಆಗುತ್ತೆ. ಆ ಉದ್ದೇಶದಿಂದ ನಾವು NRV ಕೊಟ್ಟಿದ್ದೀವಿ. ನಿಮಗೆ ರಿಟರ್ನು ನೀರು ಮತ್ತು ಹಾಲು ಹೋಗ್ದಿರೋ ರೀತಿ. ಮತ್ತು ಆಟೋ ಡ್ರೈನ್ ವಾಲ್ ಸಿಸ್ಟಮು ಕೊಟ್ಟಿದ್ದೀವಿ. ಇಲ್ಲಿ ನಿಮಗೆ ಆಟೋ ಡ್ರೈನ್ ವಾಲ್ ಸಿಸ್ಟಮು ಇರಲ್ಲ, ಹೋಗುತ್ತೆ. ಹಾಲು ನೀರು ಬಂದರೆ ಆಟೋಮೆಟಿಕ್ ಅದೇ ಡ್ರೈನ್ ಆಗುತ್ತೆ, ಏನೂ ಸಮಸ್ಯೆ ಬರಲ್ಲ. ಮತ್ತು ಕೆಲವ್ರು ಏನು ಮಾಡ್ತಿದ್ದಾರೆ, ಇಲ್ಲಿ ನಿಮಗೆ ಈ ಥರ ವ್ಯಾಕ್ಯೂಮ್ ಟ್ಯಾಂಕಿಗೆ ಸೇಮ್ ಈ ಥರ ಕ್ಲೋಸ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ. ಈ ಥರ ಮಾಡೋದ್ರಿಂದ ಅದು ಸ್ಪೇರ್ಸ್ ದುಡ್ಡು, ಇದು ಒಡೆದೋಗುತ್ತೆ. ಮತ್ತು ಸ್ಪೇರ್ಸಲ್ಲಿ ದುಡ್ಡು ಮಾಡ್ಕೋಬೋದು ಅನ್ನೋ ಒಂದು ಟೆಕ್ನಾಲಜಿ, ಸ್ಟ್ಯಾಟಿಕ್ಸ್ ಅಷ್ಟೇ, ಇನ್ನೇನು ಇರಲ್ಲ. ನೀವು ಆಟೋ ಡ್ರೈನ್ ಸಿಸ್ಟಮ್ ಮಾಡಿದ್ರೆ ನಿಮ್ಗೆ ಏನೋ ನೀರು ಧೂಳು ಬಂದರೆ ಅಲ್ಲೇ ಹೋಗುತ್ತೆ, ಕೆಳಗಡೆನೇ ಹೋಗುತ್ತೆ, ಏನೂ ಸಮಸ್ಯೆ ಬರಲ್ಲ. ಮತ್ತು ಆಟೋಮೆಟಿಕ್ ವ್ಯಾಕ್ಯೂಮ್ ಅಡ್ಜಸ್ಟ್ ಕೊಟ್ಟಿದ್ದೀವಿ. ನಿಮ್ಗೆ ಇಷ್ಟೇ ಪ್ರೆಷರಲ್ಲಿ ಮಿಲ್ಕಿಂಗ್ ಮಾಡೋ ರೀತಿ ಒಂದು ಕಾನ್ಸ್ಟೆಂಟ್ ಪ್ರೆಷರ್ ಇರುತ್ತೆ. ಸೇಫ್ಟಿ ನಾವೇನು ಮೀಟ್ರಲ್ಲಿ ತೋರಿಸಿದ್ವಿ ನಿಮಗೆ ಸೇಫ್ಟಿ, ಅದೇ ಕಾನ್ಸ್ಟೆಂಟ್ ಪ್ರೆಷರಲ್ಲಿ ನಿಮಗೆ ಮಿಲ್ಕಿಂಗ್ ಮಾಡುತ್ತೆ. ಇದು HFಗೆ ಮತ್ತು ಎಮ್ಮೆಗೆ ವೇರಿ ಆಗುತ್ತೆ ಕಂಪ್ಲೀಟ್. ಈಗ ಒಂದು ಮಷಿನ್ ನಾವು ಕೊಟ್ಟರೆ ಅವ್ರಿಗೆ ಯಾವ ರೀತಿ ಮಷಿನ್ ಯೂಸ್ ಮಾಡಬೇಕು, ಯಾವ ರೀತಿ ಆಯಿಲ್ ಚೇಂಜ್ ಮಾಡ್ಕೋಬೇಕು, ಯಾವ ರೀತಿ ಮಿಲ್ಕ್ ಮಾಡಬೇಕು, ಮತ್ತು ಮಿಲ್ಕ್ ಆದಮೇಲೆ ಯಾವ ರೀತಿ ಕ್ಲೀನ್ ಮಾಡಬೇಕು, ಇಷ್ಟು ಸ್ಟೆಪ್ನ ನಾವು ಹೇಳ್ಕೊಟ್ಟೆ ಬರ್ತೀವಿ. ಮತ್ತು ನಮ್ಮ ನೆಕ್ಸ್ಟ್ ವೇರಿಯಂಟ್ ಬಂದು 1 HP ಫುಲ್ ಸೆಟ್ ಸರ್. ಇದರಲ್ಲಿ ನಿಮಗೆ 1 HP ಮೋಟ್ರ್ ಬರುತ್ತೆ, 250 LPM ಪಂಪ್ ಬರುತ್ತೆ, ಆಟೋ ಕಂಟ್ರೋಲ್ ವ್ಯಾಕ್ಯೂಮ್ ಸಿಸ್ಟಮ್ ಬರುತ್ತೆ, ಸೇಮು ಡ್ರೈನ್ ವಾಲ್ವ್ ಬರುತ್ತೆ, NRV ಬರುತ್ತೆ, 6.5 HP ಇಂಜಿನ್ ಬರುತ್ತೆ ಕಿಸಾನ್ ಶಕ್ತಿ, ಮತ್ತು HTP 22 ಅಂತ ಬರುತ್ತೆ ಕಿಸಾನ್ ಶಕ್ತಿ. ಇದಕ್ಕೆ 50 ಅಡಿ ಪೈಪ್ ಬರುತ್ತೆ ಕೊಟ್ಟಿಗೆ ತೊಳಿಲಿಕ್ಕೆ. 3 in 1 ಆಪ್ಷನ್ ಬರುತ್ತೆ. ಇದು ರೈತರಿಗೆ ಹಸು ತೊಳ್ಕೊಬೋದು, ಕೊಟ್ಟಿಗೆ ತೊಳ್ಕೊಬೋದು, ಅವ್ರ ಹತ್ರ ಬೈಕ್ ಇರಲಿ, ಟ್ರ್ಯಾಕ್ಟರ್ ಇರಲಿ, ಕಾರ್ ಇರಲಿ, ಎಲ್ಲ ತೊಳ್ಕೊಬೋದು. ಮತ್ತು ಹಸುಗಳು ತೊಳ್ಕೊಂಡು ತುಂಬ ನೀಟಾಗಿರ್ಬೋದು, ಹಾಲು ಕರಿಬೋದು, ಎಲ್ಲ 3 in 1 ಆಪ್ಷನ್ ಮಾಡಿದ್ದೀವಿ. ಸೇಮ್ ಅವ್ರಿಗೆ ಈ ಥರ ಕೊಟ್ಟಿಗೆ ತೊಳೆಯೋ ಪೈಪ್ ಕೊಟ್ಟಿದ್ದೀವಿ. 5 ಲೇಯರ್ ಇರುತ್ತೆ ಸರ್ ಇದರಲ್ಲಿ. ನಾವು 5 ಲೇಯರ್ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೀವಿ ಇವಾಗ. ಇದರೆಲ್ಲ 3 ಲೇಯರ್ ಯೂಸ್ ಮಾಡ್ತಾರೆ, ಅದೆಲ್ಲ ನಿಮ್ಗೆ ಬೇಗ ಪಂಚರ್ ಆಗಿಬಿಡುತ್ತೆ. ಇವಾಗ ನಾವು ಒಂದು ಸ್ವಲ್ಪ ಅಪ್ಡೇಟ್ ಮಾಡಿದ್ದೀವಿ, 5 ಲೇಯರ್ HTP ಪೈಪ್ ಯೂಸ್ ಮಾಡ್ತಾಯಿದ್ದೀವಿ. ಇದರಿಂದ ನಿಮಗೇನು ಪಂಚರ್ ಆಗಲಿ, ಹೋಲ್ ಆಗಲಿ ಯಾವುದೇ ರೀತಿ ಆಗೋಲ್ಲ. ಮತ್ತು ಪ್ರತಿ ಹಾಲು ಕರೆಯೋ ಮಿಷಿನ್ಗೂ 50 ಅಡಿ ಪೈಪ್ ಕೊಡ್ತೀವಿ. ನಾವೇ 50 ಅಡಿ ಪೈಪ್ ಕೊಡ್ತಾಯಿದ್ದೀವಿ. ಈ ಥರ ಬ್ಲ್ಯಾಕ್ 50 ಅಡಿ ಪೈಪ್ ಕೊಟ್ಬಿಡ್ತೀವಿ. ಇಲ್ಲಿ ಮೀಟ್ರ್ ಇದೆ HTP, ನೀವು ನೋಡ್ತಿರ್ಬೋದು. ಇಲ್ಲಿ ನೋಡಿ ಸರ್, ಇಲ್ಲಿ ಬ್ಲೂ, ಯೆಲ್ಲೋ, ರೆಡ್ ಇದೆ. ನೀವು ಬ್ಲೂ ಯೆಲ್ಲೋಲ್ಲೇ ಹಸು ತೊಳ್ಕೊಬೋದು. ರೆಡ್ಡಲ್ಲಿ ನಿಮಗೆ ಫುಲ್ ಪ್ರೆಷರಾಗಿ ಬರುತ್ತೆ. ಫುಲ್ ಸೆಟ್ ಅಂತ ಹೇಳ್ತಾ ಇದ್ದೀರಾ, ಇದ್ರ ಪ್ರೈಸ್ ಬಂದು ಸರ್ ನಿಮಗೆ 38,000. ನಾನೇನು ಓಲ್ಡ್ ಪ್ರೈಸಲ್ಲಿ ಇದ್ನೋ ಅದೇ ಪ್ರೈಸಲ್ಲಿ 38,000 ಕೊಡ್ತಾಯಿದ್ದೀನಿ. ಇವಾಗ ನಿಮ್ಮ ಚಾನಲ್ ಮುಖಾಂತರ ಯಾರು ಬರ್ತಾರೆ 35,000ಕ್ಕೆ ಕಂಪ್ಲೀಟ್ ಸೆಟ್ಟು. ಮತ್ತು ಹೋಮ್ ಡೆಲಿವರಿ ಇರುತ್ತೆ ಸರ್, ಫ್ರೀ ಹೋಮ್ ಡೆಲಿವರಿ. ಅಪ್ ಟು 250 ಕಿಲೋಮೀಟ್ರ್ವರೆಗೂ ಫ್ರೀ ಹೋಮ್ ಡೆಲಿವರಿ ಇರುತ್ತೆ. ಇಲ್ಲ ಸರ್, ಹಾಫ್ HP 3/4 HP ಹೋಮ್ ಡೆಲಿವರಿ ಇರಲ್ಲ. ನಿಮಗೆ 1 HP ಫುಲ್ ಸೆಟ್ಟಿಂದ ಸ್ಟಾರ್ಟ್ ಆಗುತ್ತೆ ಹೋಮ್ ಡೆಲಿವರಿ. ನೀವು 250 ಕಿಲೋಮೀಟ್ರ್ ಎಲ್ಲೇ ಆರ್ಡ್ರ್ ಪ್ಲೇಸ್ ಮಾಡಿದ್ರು ನಿಮಗೆ 1 HP ಕಂಪ್ಲೀಟ್ ಸೆಟ್ಟು
ನಿಮ್ಮ ಚಾನಲ್ ಕಡೆಯಿಂದ ಬಂದವ್ರಿಗೆ ಯಾರೂ ಕೊಡ್ತಾ ಇಲ್ಲ ಸರ್. 35,000 ನಾನು ಕೊಡ್ತಾಯಿದ್ದೀನಿ. 35,000ಕ್ಕೆ ಫ್ರೀ ಡೆಲಿವರಿ ಕಂಪ್ಲೀಟ್ ಸೆಟ್ಟು. ಇಫ್ ಇನ್ ಕೇಸ್ ಮೋಟರ್ ಮತ್ತು ಪಂಪ್ ಪ್ರಾಬ್ಲಮ್ ಆದರೆ ನಾವು ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ, ಚೇಂಜ್ ಮಾಡಿಕೊಡ್ತೀವಿ, ಇಮಿಡಿಯೇಟ್ ಆ್ಯಕ್ಷನ್ ಮಾಡಿಕೊಡ್ತೀವಿ. ನಿಮಗೆ ಇಲ್ಲ ಸರ್ ನನಗೊಂದು ಸ್ವಲ್ಪ ಪ್ರೀಮಿಯಮ್ ಬೇಕು, ನನಗೆ ತುಂಬ ಬಾಳಿಕೆ ಬರಬೇಕು, ನಾನು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನನಗೇನು ಸಮಸ್ಯೆ ಬರಬಾರ್ದು ಅಂದರೆ ಇದೇ ಸೆಟ್ ಜೊತೆಗೆ ನಾವು ಸ್ಟೀಲ್ ಕ್ಲಾ, ವಾಟರ್ ಪ್ರೂಫ್ ಪಲ್ಸರೇಟ್ರು, ಮ್ಯಾಸ್ಟೇಟಿಸ್ ಇಂಡಿಕೇಟ್ರು ಅದಕ್ಕೂ ಕೊಡ್ತೀವಿ. ಮ್ಯಾಸ್ಟೇಟಿಸ್ ಇಂಡಿಕೇಟ್ರನ್ನ ಇದಕ್ಕೂ ಕೊಡ್ತೀವಿ. ಈ ಥರ ಎಲ್ಲ ಪ್ರೊವೈಡ್ ಮಾಡ್ತೀನಿ ಅಂದರೆ ಇದು ಸರ್ ನಿಮಗೆ 42,000 ಆಗುತ್ತೆ. ಇದು ಸ್ಟೀಲ್ ಕ್ಲಾ, ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಹಸು ಹೊಡೆದು ಏನೂ ಆಗೋಲ್ಲ, ನಿಮಗೆ ಲೈಫ್ ಟೈಮ್ ವಾರಂಟಿ ಇರುತ್ತೆ ಇದಕ್ಕೆ. ಈ ಪಲ್ಸರೇಟ್ರಿಗೂ ಅಷ್ಟೇ, ವಾಟ್ರು, ನೀರು, ಧೂಳು ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ, ಏನು ಬಿದ್ದರೂ ಏನೂ ಆಗೋಲ್ಲ. ಮತ್ತು ನೋಡ್ಕೊಬೋದು, ಇದು ಬಂದು 42,000 1 HP ಫುಲ್ ಸೆಟ್. ಮತ್ತು ಇದು ಸರ್ ನಮ್ಮ ಹತ್ರ ಇನ್ನೊಂದು ಡಬಲ್ ಬಕೆಟ್ ಕೆಪಾಸಿಟಿ ಇದೆ. ಒಂದೇ ಸಲ ಎರಡು ಬಕೆಟ್ ಹಾಕ್ಕೊಂಡು ಹಾಲು ಕರಿಬೋದು. ಇದರಲ್ಲೂ ಅಷ್ಟೇ ಮೋಟ್ರ್ 1 HP ಬರುತ್ತೆ, 2 HP ಬರುತ್ತೆ, ಪಂಪ್ ಬರುತ್ತೆ, 450 LPM, 6.5 HP ಇಂಜಿನ್ ಬರುತ್ತೆ, ಮತ್ತು HTP 22 ನಂಬರ್ ಬರುತ್ತೆ. ಇದಕ್ಕೂ ಅಷ್ಟೇ ಸೇಮು 50 ಅಡಿ ಪೈಪು ಹಾಲು ಕರಿಯೋದು, ಮತ್ತು 50 ಅಡಿ ಕೊಟ್ಟಿಗೆ ತೊಳೆಯೋ ಪೈಪು. ಇದು ಒಂದೇ ಸಲ 2 ಹಸು ಕರಿಬೋದು ಸರ್. ಒಂದರಿಂದ 30 ಹಸುವರೆಗೂ ಮೇಂಟೈನ್ ಮಾಡ್ಬೋದು. ಅದು ಎಷ್ಟು ಲೀಟ್ರ್ ಆದರೂ ಕೊಡಲಿ ಸರ್, ನಿಮ್ಗೆ 5 ನಿಮಿಷ ಮುಗಿದೋಗುತ್ತೆ. 5 ನಿಮಿಷಕ್ಕೆ ಒಂದು ಹಸು ಮುಗಿದೋಗುತ್ತೆ. ಈ ಯಾವ ಟೆಕ್ನಾಲಜಿ ಮೇಲೆ 5 ನಿಮಿಷಕ್ಕೆ ಮುಗಿದೋಗುತ್ತೆ ಅಂದರೆ ಸರ್ ನೋಡಿ, ನೀವು ಪ್ರಾಪರ್ ವೆಯ್ಟ್ ಕ್ಲಾ, ನಿಮಗೆ ಇದು ಕ್ಲಾ ಬಂದು ಪ್ರಾಪರ್ ವೆಯ್ಟ್ ಇರಬೇಕು. ಇದು ಪ್ರಾಪರ್ ವೆಯ್ಟ್ ಇದ್ದರೆ ಮಾತ್ರ ನಿಮಗೆ ಹಸು ಬೇಗ ಮಿಲ್ಕಿಂಗ್ ಬಿಡುತ್ತೆ. ತುಂಬ ಲೈಟ್ ವೆಯ್ಟ್ ಇದ್ದರೆ ನಿಮಗೆ ಬೇಗ ತುಂಬ 7 ನಿಮಿಷ 8 ನಿಮಿಷ ತೊಗೊಳುತ್ತೆ. ಆ ಉದ್ದೇಶದಿಂದ ನಮ್ಮ ಪ್ರಾಪರ್ ಲೈಟ್ ವೆಯ್ಟ್ ಯೂಸ್ ಮಾಡಿದ್ದೀವಿ. ಅದರಲ್ಲೂ ಅಷ್ಟೇ, ಇದರಲ್ಲೂ ಅಷ್ಟೇ ಕಂಪ್ಲೀಟ್ ನಿಮಗೆ ಪ್ರಾಪರ್ ವೆಯ್ಟ್ ಯೂಸ್ ಮಾಡಿದ್ವಿ. ಯೂನಿಫಾರ್ಮ್ ಆಗಿ ಬೀಳುತ್ತೆ ಸರ್ ಲೋಡು. ಕೆಲವರು ಹೇಳ್ತಾ ಇದ್ದಾರೆ ಇದು 4 ತೊಟ್ಟಲ್ಲಿ ಮಿಲ್ಕಿಂಗ್ ಮಾಡುತ್ತೆ ಅಂತ. ಪಲ್ಸರೇಟ್ರಲ್ಲಿ ನಿಮಗೆ ಒಂದು ದೊಡ್ಡ ಬ್ರ್ಯಾಂಡು ಡಿ ಲೆವೆಲ್ ಅನ್ನೋ ಬ್ರ್ಯಾಂಡು ಮಿಲ್ಕಿಂಗ್ ಮಿಷಿನ್ಸಲ್ಲಿ, ಟರ್ಕಿ ಬ್ರ್ಯಾಂಡ್, ಯುರೋಪ್ ಬ್ರ್ಯಾಂಡ್ ಸರ್ ಅದು ವಾಟರ್ ಪ್ರೂಫ್ ತಂದಿದ್ದು ಫಸ್ಟು. ಆ ವಾಟರ್ ಪ್ರೂಫ್ ಅವರು ಈ ಥರ 4 ಮಿಲ್ಕಿಂಗ್ ಮಾಡೋದಿದೆ, ಅವ್ರು ಲಾಂಚೇ ಮಾಡಲ್ಲ. ಸೊ ಆ ಉದ್ದೇಶದಿಂದ ನಾವು ಅದೇ ಬ್ರ್ಯಾಂಡ್ನ ನಾವು ಮಾಡಿರೋದು. ನಿಮಗೆ 4 ಮಿಲ್ಕಿಂಗ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಒಂದು ಬ್ರ್ಯಾಂಡವ್ರು ನೋಡಿದ್ದಾರೆ ಅಂದರೆ ಅವ್ರು ಏನೋ ಒಂದು ಟೆಕ್ನಾಲಜಿ ಇರೋದ್ರಿಂದನೇ ಮಿಲ್ಕಿಂಗ್ ಮಾಡ್ತಾಯಿರ್ತಾರೆ. ಇದೆಲ್ಲ ಸುಮ್ಮನೆ ಜನಗಳಿಗೆ ಅಪ್ಸೋ ಸುಳ್ಳಿದು. ನೀವು ಈ ವಾಟರ್ ಪ್ರೂಫ್ ತೊಗೊಂಡ್ರೆ ನಾರ್ಮಲಿ ನಿಮಗೆ ಪಲ್ಸೇಷನ್ ಮುಖಾಂತರನೇ ಮಿಲ್ಕಿಂಗ್ ಆಗುತ್ತೆ. ಒಂದು ಸಲ ಹಿಂಗೆ ಮಾಡುತ್ತೆ, ಒಂದು ಸಲ ಹಿಂಗೆ ಬಿಡುತ್ತೆ. ಈ ಒಂದು ಸಲ ಇದು ಮಿಲ್ಕಿಂಗ್ ಎಂಡ್ಯೂಸ್ ಮಾಡಿದ್ರೆ ಇದು ಒಂದು ಸಲ ಮಿಲ್ಕಿಂಗ್ನ ಡಿಸ್ಯೂಸ್ ಮಾಡುತ್ತೆ. ಇದೇ ಪ್ರಾಪರಲ್ಲಿ ನಿಮಗೆ ವಾಟರ್ ಪ್ರೂಫಲ್ಲಿ ಮಿಲ್ಕಿಂಗ್ ಮಾಡೋದು. ಇದೇ ನಮಗೆ ಡಬಲ್ ಬಕೆಟು, ಸಿಂಗಲ್ ಬಕೆಟು, 3/4 HP, 1/2 HP ನಮ್ಮ ಹತ್ರ ಮಿಲ್ಕಿಂಗ್ ಮಿಷಿನ್ ವೇರಿಯಂಟಿ. ಮತ್ತು ನಮಗೆ ಸ್ಟಾಕ್ ನಿಮಗೆ ನೋಡ್ತಾ ಇರ್ಬೋದು, ನಿಮಗೆ ಯಾವಾಗ ಬೇಕು ಆ ಸ್ಟಾಕನ್ನು ನಾವು ಅಪ್ಡೇಟ್ ಕೊಡ್ತೀವಿ, ಡೆಲಿವರಿ ಕೊಡ್ತೀವಿ. ಸರ್ ನೋಡಿ, ಇದು ನಮ್ಮ ಹತ್ರ 1 HP ಫುಲ್ ಸೆಟ್ ತೊಗೊಂಡವ್ರಿಗೆ ಕರ್ನಾಟಕದಲ್ಲಿ ಯಾರೂ ಕೊಡ್ತಾಯಿಲ್ಲ, ಏನೂ ಫ್ರೀನೇ ಕೊಡ್ತಾಯಿಲ್ಲ. ಸುಮ್ಮನೆ ಮಷಿನ್ ತೊಗೊಂಡು ಹೋಗ್ತಾರೆ. ನಾನು ಆ್ಯಂಟಿ ಕಿಕ್ ಬಾರ್ ಫ್ರೀ ಕೊಡ್ತಾಯಿದ್ದೀನಿ. ಇದು 1,500 ಬರುತ್ತೆ ಸರ್ ನಾರ್ಮಲಿ ತೊಗೋತೀನಿ ಅಂದರೆ. ನಮ್ಮ ಮಷಿನ್ ತೊಗೊಂಡವ್ರಿಗೆ ಆ್ಯಂಟಿ ಕಿಕ್ ಬಾರ್, ಯಾವುದೇ ರೀತಿ ಹಗ್ಗ ಕಟ್ಟೋದಿಲ್ಲ, ಯಾವುದೇ ರೀತಿ ಹಸು ಗಾಬರಿ ಆಗೋದಿಲ್ಲ. ನೀವು ಹಸುಗೆ ಒಂದು ಸಲ ಹಿಂಗೆ ಲಾಕ್ ಮಾಡಿದ್ರೆ ಆರಾಮಾಗಿ ನೀವು ಮಿಲ್ಕ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ಇದನ್ನು ನೀವು ಯೂಸ್ ಮಾಡ್ತಿದ್ವಿ. ಹೊಸಬ್ರು ಯಾರು ಬರ್ತಾಯಿದ್ದಾರೆ ರೈತರಿಗೆ, ಅವ್ರಿಗೆ ಆ್ಯಂಟಿ ಕಿಕ್ ಬಾರ್ ಪ್ರೊವೈಡ್ ಮಾಡ್ತಾಯಿದ್ವಿ. ಸರ್ ರೈತರುಗಳು ಇವತ್ತು ಮಿಲ್ಕಿ ಮಿಷಿನ್ ತಗೋತಾ ಇದ್ದಾರೆ, ಬಟ್ ನೆಕ್ಸ್ಟ್ ಎಡುತ್ತಾ ಇರೋದಲ್ಲಿ ಕ್ಲೀನಿಂಗ್ ಕರೆಕ್ಟಾಗಿ ಮಾಡ್ಕೋತಾ ಇಲ್ಲ. ಅವ್ರಿಗೆ ಕ್ಲೀನಿಂಗ್ ಕರೆಕ್ಟಾಗಿ ಮಾಡ್ಕೋತಿಲ್ಲ ಅಂದರೆ ಹಸುಗೆ ಕೆಚ್ಚಲು ಬಾವು ಮತ್ತು ಹಾಲು ಕರೆಕ್ಟಾಗಿ ಇದು 100% ನೀಟಾಗಿರೋದಿಲ್ಲ, ಕ್ಲೀನಾಗಿರೋದಿಲ್ಲ. ಇಲ್ಲೆಲ್ಲ ಗಲೀಜಿರುತ್ತೆ. ಅವರು ಮಿಲ್ಕ್ ಮಾಡಿ ಅದನ್ನೇ ತೊಗೊಂಡೋಗಿ ಯೂಸ್ ಮಾಡ್ತಾರೆ. ಬಟ್ ರೈತರು ಪ್ರಾಪರಾಗಿ ಕ್ಲೀನಿಂಗ್ ಮಾಡಿಕೊಂಡ್ರೆ, ಮಷಿನ್ ಕ್ಲೀನ್ ಮಾಡಲೇಬೇಕು. ನಾವು ಪ್ರತಿಯೊಂದನ್ನು ಕ್ಲೀನಿಂಗ್ ಮಾಡೋದನ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಹೇಳ್ಕೊಟ್ಟು ಬರ್ತೀವಿ. ನಾನು ಇಲ್ಲೂ ತೋರಿಸ್ತೀನಿ. ಈ ಸ್ಮಾಲ್ ಬ್ರಷ್ ಕೊಡ್ತೀವಿ ಸರ್. ಇದೆಲ್ಲ ಕಂಪ್ಲೀಟ್ ಲೈನರ್ ಕ್ಲೀನ್ ಮಾಡೋಕ್ಕೆ 4 ಲೈನರು ಸ್ಮಾಲ್ ಬ್ರಷು, ಮತ್ತು ಇನ್ನೊಂದು ದೊಡ್ಡದು ಬ್ರಷ್ ಕೊಡ್ತೀವಿ. ಅದು ಈ ಮಿಲ್ಕಿಂಗ್ ಮಿಷಿನ್ ಹೋಗುತ್ತಲ್ಲ, ಹಾಲು ಹೋಗುತ್ತಲ್ಲ, ಈ ಪೈಪ್ನ ಕ್ಲೀನ್ ಮಾಡೋಕ್ಕೆ, ಈ ಪೈಪ್ ಹಾಲು ಹೋಗೋ ಪೈಪ್ ಮಾತ್ರ ಕ್ಲೀನ್ ಮಾಡೋಕ್ಕೆ ಈ ಬ್ರಷು, ಈ ಟ್ಯೂಬ್ ಯೂಸ್ ಮಾಡ್ತೀವಿ. ಇದು ಸರ್ ಅವ್ರು ಹೆಂಗೆ ಅಂದರೆ ನೋಡಿ, ವಾರದ ಒಂದು ಸಲ ಬಿಸಿನೀರು ಯೂಸ್ ಮಾಡಬೇಕು ಕಂಪಲ್ಸರಿ. 80 ಡಿಗ್ರಿ ಟೆಂಪ್ರೇಚರ್ ಮೇಲೆ ಇರಬೇಕು ಬಿಸಿನೀರು. ಪೈಪು ಸಾಫ್ಟ್ ಆಗುತ್ತೆ, ನೀಟಾಗಿ ಕ್ಲೀನ್ ಆಗುತ್ತೆ. ಮತ್ತು ತಣ್ಣೀರಲ್ಲಿ ಡೈಲಿ ಕ್ಲೀನ್ ಮಾಡಬೇಕು. ಅಂದರೆ ಈ ಬ್ರಷಲ್ಲೆಲ್ಲ ನೀವು ಹಾಲು ಕರೆದ ಮೇಲೆ ಒಂದು ಬಕೆಟಲ್ಲಿ ನೀರು ತಂದು ಇದನ್ನು 4 ಡಿಪ್ ಮಾಡಿ ಇದು ಸರ್ಕ್ಯುಲೇಷನ್ ಆಗುತ್ತೆ ವಾಟ್ರು, ಆವಾಗ ಅದು ಡೈಲಿ ಕ್ಲೀನ್ ಆಗುತ್ತೆ. ಇದು ಡೈಲಿ ಕ್ಲೀನಿಂಗು. ವೀಕ್ಲಿ ಕ್ಲೀನಿಂಗು 80 ಡಿಗ್ರಿ ಟೆಂಪ್ರೇಚರ್ ಮೀರೋ ವಾಟರಲ್ಲಿ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿ ನೀಟಾಗಿ ಇಡಬೇಕು ಸರ್. ಡಿಟರ್ಜೆಂಟ್ ಪೌಡ್ರ್ ಯೂಸ್ ಮಾಡೋಂಗೇ ಇಲ್ಲ. ಇದಕ್ಕೆ ಒಂದು ಕೆಮಿಕಲ್ ಬರುತ್ತೆ ಮಿಲ್ಕಿಂಗ್ ಮಿಷಿನ್ಸ್ಗೆ,
ಆ ಕೆಮಿಕಲ್ ನಾವು ಅದು ಏನಿರುತ್ತೆ ಆ ಕೆಮಿಕಲಲ್ಲಿ ಫುಡ್ ಸೇಫ್ಟಿ ಮೆಜರ್ನ ನಾವು ಯೂಸ್ ಮಾಡಬೇಕು. ನಿಮಗೆ ಡಿಟರ್ಜೆಂಟಲ್ಲಿ ಯಾವುದೇ ಕಾರಣಕ್ಕೂ ಫುಡ್ ಸೇಫ್ಟಿ ಇರಲ್ಲ. ನೀವು ಡಿಟರ್ಜೆಂಟ್ ಸ್ವಲ್ಪ ಉಳ್ಕೊಂಡ್ರು ನಾಳೆ ದಿನ ನಿಮ್ಮ ಹಾಲು ಹೊಡೆದೋಗುತ್ತೆ. ಆ ಉದ್ದೇಶದಿಂದ ಡಿಟರ್ಜೆಂಟ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಸರ್ ನೋಡಿ, ನಮ್ಮ ಹತ್ರ ಈಗ ರೈತರು ಆರ್ಡ್ರ್ ಪ್ಲೇಸ್ ಮಾಡಿದ್ರೆ ಇಮಿಡಿಯೇಟಾಗಿ ನಾವು 1 HP ಫ್ರೀ ಡೆಲಿವರಿ 250 ಕಿಲೋಮೀಟ್ರು ಇಲ್ಲಿಂದ ನಮ್ಮ ಹಾಸನಿಂದ 250 ಕಿಲೋಮೀಟ್ರ್ ಎಲ್ಲೇ ಬಂದ್ರೂ ಫ್ರೀ ಡೆಲಿವರಿ ಇರುತ್ತೆ ಸರ್. ಒಂದೇ ₹1 ಇಸ್ಕೊಳ್ಳಲ್ಲ ಅವ್ರ ಹತ್ರ. ಅವ್ರ ಆಧಾರ್ ಕಾರ್ಡು ಲೊಕೇಶನ್ನು ಕಳಿಸಿದ್ರೆ ನಾವು ಇಮಿಡಿಯೇಟಾಗಿ ಅವ್ರಿಗೆ ಫ್ರೀ ಡೆಲಿವರಿ ಕೊಡ್ತೀವಿ. ಮತ್ತು ಮಿಲ್ಕಿಂಗ್ ಮಾಡೋದು ಯಾವ ಥರ, ಕೊಟ್ಟಿಗೆ ತೊಳೆಯೋದು ಯಾವ ಥರ, ಪೆಟ್ರೋಲ್ ಇಂಜಿನಲ್ಲಿ ಹಾಲು ಕರೆಯೋದು ಯಾವ ಥರ, ಕ್ಲೀನಿಂಗ್ ಮಾಡೋದು ಯಾವ ಥರ, ಮತ್ತು ಕೆಚ್ಚಲು ಬಾವುದು ಯಾವ ಥರ ಇರುತ್ತೆ, ಇದನ್ನೆಲ್ಲ ಟ್ರೈನಿಂಗ್ ಕೊಟ್ಟು ಇನ್ಸ್ಟಾಲ್ ಮಾಡಿ ಅವ್ರಿಗೇನಾದರೂ ಪೈಪ್ಲೈನ್ ಬೇಕು ಅಂದರೆ ಪೈಪ್ಲೈನ್ ಮಾಡಿಕೊಟ್ಟು ಬರ್ತೀವಿ ಸರ್. ಇದು ನಮಗೆ ಫ್ರೀ ಡೆಲಿವರಿ ಇರುತ್ತೆ 1 HP. ಮತ್ತು ನಮ್ಮ ಹತ್ರ ಇನ್ವೆಂಟ್ರಿ ಕೂಡ ಚೆಕ್ ಮಾಡ್ಬೋದು. ನಿಮಗೆ ಕಂಪ್ಲೀಟ್ ಅವ್ರಿಗೆ ಎಷ್ಟು ಬೇಕೋ ಇನ್ವೆಂಟ್ರಿ ನಮ್ಮ ಹತ್ರ ರೆಡಿ ಇದೆ. ಬಕೆಟ್ಸ್ ಆಗಲಿ ಎಲ್ಲ ಕಂಪ್ಲೀಟ್ ನಾವು ಫಿಕ್ಸ್ ಮಾಡಿಕೊಡ್ತೀವಿ. ನೆಕ್ಸ್ಟ್ ಇನ್ನೇನು ನೋಡ್ಬೋದು ಸರ್? ಬನ್ನಿ, ನಮ್ಮ ಹತ್ರ ಇನ್ವೆಂಟ್ರಿ ಸಿಗುತ್ತೆ. ಮತ್ತು ನಾವು ಏನು ಮಾಡಿದ್ದೀವಿ ಅಂದರೆ ಸರ್, ಇದು ಡೆಮೋ ಏರಿಯಾ. ರೈತರು ಬಂದರೆ ಅವ್ರಿಗೆ ಏನೇನು ಯಾವ ಥರ ಪ್ರಾಡಕ್ಟು ನಮ್ಮ ಹತ್ರ ಏನಿದೆ ನೋಡಿ. ಈ ಥರ ಒಂದು ನಾವು 4 ಫೀಟ್ ಡೆಮೋ ಮಾಡ್ಕೊಂಡಿದ್ದೀವಿ. ಇದೇನಕ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಈ ಥರ ಕೆಳಗಡೆ ಇಟ್ಟರೆ ಕೆಳಗಡೆ ಎಲ್ಲ ಬಗ್ ನೋಡಬೇಕು, ಗೊತ್ತಾಗಲ್ಲ. ರೈತರು ಒಂದು ಸಲ ಹಿಂಗೆ ತಿರುಗಿ ಕಂಪ್ಲೀಟ್ ಸೆಟ್ ನೋಡ್ಬೋದು. ಅವರು ಏನೇನು ಯೂಸ್ ಮಾಡಿದ್ದಾರೆ, ಅವರು ಯಾವ ರೀತಿ ಇದು ಯಾವುದು ಬ್ರ್ಯಾಂಡ್ ಇದೆ, ಮತ್ತು ಇದರಲ್ಲಿ ಗ್ರೀಸ್ ಎಲ್ಲಿ ಚೇಂಜ್ ಮಾಡಬೇಕು, ಆಯಿಲ್ ಎಲ್ಲಿ ಚೇಂಜ್ ಮಾಡಬೇಕು, ಕಂಪ್ಲೀಟ್ ಅವ್ರಿಗೆ ವಿಸಿಬಿಲಿಟಿ ಸಿಗುತ್ತೆ ಇಲ್ಲಿ ಡೆಮೋ. ಈ ಥರ ಇದೇನು ವ್ಯಾಕ್ಯೂಮ್ ಮೀಟ್ರ್ ಹೆಂಗಿರುತ್ತೆ, ವ್ಯಾಕ್ಯೂಮ್ ಕಂಟ್ರೋಲ್ ಹೆಂಗಿರುತ್ತೆ, ಆಟೋ ಡ್ರೈನ್ ಸಿಸ್ಟಮ್ ಯಾವ ಥರ ಇರುತ್ತೆ, ಕಂಪ್ಲೀಟ್ ಅವ್ರಿಗೆ ಒಂದು 4 ಫೀಟಲ್ಲಿ ನಾವು ಇಟ್ಟಿರೋದ್ರಿಂದ ಟೇಬಲು ನಿಮಗೆ ಕಂಪ್ಲೀಟ್ ಡೆಮೋ ಸಿಗುತ್ತೆ. ಇದು ನಮ್ಮದು ಡೆಮೋ ಒಂದು ಪರ್ಪಸ್. ಇದು ಡೆಮೋ ಏರಿಯಾ ನಮ್ಮದು. ಮತ್ತು ನಾವು ಏನು ಮಾಡ್ಕೊಂಡಿದ್ದೀವಿ ಅಂದರೆ ಒಂದು ಸರ್ವಿಸ್ ಏರಿಯಾ ಮಾಡ್ಕೊಂಡಿದ್ದೀವಿ ಸರ್. ನಿಮ್ಮ ಮಿಲ್ಕಿಂಗ್ ಮಿಷಿನ್ಸಲ್ಲಿ ಇವತ್ತು ಒಂದು 4 ಶೆಡ್ ಇಟ್ಕೊಬಿಟ್ಟು ಒಂದು ಗುಂಪಲ್ಲಿ ಮಾಡ್ತಾರೆ. ನನ್ನ ಕಾನ್ಸೆಪ್ಟ್ ಏನು ಅಂದರೆ, ನಾನು ಕನ್ನಡದವನಾಗಿ ರೈತರಿಗೆ ತುಂಬ ಮಿಲ್ಕಿಂಗ್ ಮಿಷಿನಲ್ಲಿ ಒಂದು ತುಂಬ ಹೈಫೈ ಡೆಮೋ ಇರಬೇಕು. ಅವ್ರಿಗೆ ಹೈಫೈ ಥರನೇ ಥಿಂಕಿಂಗ್ ಆಗಬೇಕು. ಆ ಥರ ಒಂದು ಶೋರೂಮ್ ಮಾಡಿದ್ದೀವಿ. ಬಟ್ ನಾವು ಈ ಥರ ಒಂದು ಪ್ರಾಪರ್ ಥಿಂಕಿಂಗ್ ಡೆಮೋ ಸಿಸ್ಟಮ್ ಮಾಡಿದ್ದೀವಿ. ಎಲ್ಲ ಅವ್ರಿಗೆ ನೀಟಾಗಿ ಕಾಣಿಸುತ್ತೆ. ಏನೇ ಬಂದ್ರೂ ನೀಟಾಗಿ ಕ್ವಶನ್ಸ್ ಮಾಡ್ಬೋದು. ಮತ್ತು ಬನ್ನಿ ಸರ್, ಇದು ನಮ್ಮ ಹತ್ರ ಇಲ್ಲಿ ಸರ್ವಿಸ್ ಏರಿಯಾ. ಇದು ಏನೇ ಪ್ರಾಬ್ಲಮ್ಮು, ಚಾಫ್ ಕಟರ್ ಆಗಲಿ, ಮಿಲ್ಕಿಂಗ್ ಮಿಷಿನ್ಸ್ ಆಗಲಿ, ಮೋಟ್ರು, ಪಂಪು, ಪಲ್ಸರೇಟರ್ ಆಗಲಿ, ಪ್ರತಿಯೊಂದೂ ಸರ್ವಿಸ್ ಮಾಡ್ತೀವಿ ಇಲ್ಲಿ. ಇದು ನಮ್ಮದು ಸರ್ವಿಸ್ ಏರಿಯಾ. ಈ ಥರ ನಾವು ಮಾಡ್ಕೊಂಡಿದ್ದೀವಿ ನೋಡಿ. ಇಲ್ಲೆಲ್ಲ ಸರ್ವೀಸು, ಏನೇ ಸ್ಪೇರ್ಸ್ ಹೋಗಲಿ, ಏನೇ STPಲಿ, ಮೀಟ್ರದಾಗಲಿ, ಏನೇ ಪ್ರಾಬ್ಲಮ್ ಆದ್ರೂ ಕಂಪ್ಲೀಟ್ ಅವ್ರಿಗೆ ಸರ್ವಿಸ್ ಮಾಡಿಕೊಡ್ತೀವಿ. ಇದು ನಮ್ಮ ಟೂಲ್ ಕಿಟ್. ಎಲ್ಲ ಪ್ರತಿಯೊಂದು ಸರ್ವಿಸ್ ಏರಿಯಾ ಇದು ಮಾಡ್ಕೊಂಡಿದ್ದೀವಿ ಕಂಪ್ಲೀಟ್. ಇಲ್ಲೆಲ್ಲ ಸ್ಟಾಫ್ ಸರ್ವಿಸ್ ಕೊಡೋಕ್ಕೆ ಎಷ್ಟು ಜನ ಸರ್? ಇಬ್ಬರು ಇದ್ದಾರೆ. ಒಬ್ಬರು ಸೀನಿಯರ್ ಇದ್ದಾರೆ, ಅವ್ರಿಗೊಂದು 4 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ. ಇನ್ನೊಬ್ಬರು 6 ಮಂತ್ಸ್ ಎಕ್ಸ್ಪೀರಿಯೆನ್ಸ್ ಇದೆ. ಇಬ್ಬರೂ ನಿಮಗೆ ಇನ್ಸ್ಟಾಲೇಷನ್ನು ಸರ್ವಿಸು ಇಬ್ಬರು ಮಾಡಿಕೊಡ್ತಾರೆ. ಮತ್ತು ನಾನು ಕೂಡ ಸರ್ವಿಸ್ಗೆ ಇನ್ವಾಲ್ವ್ ಆಗ್ತಿದ್ದೀನಿ. ನಾನು ಸರ್ವಿಸು ಇನ್ಸ್ಟಾಲೇಷನ್ ನಾನು ಮಾಡ್ಕೊಡ್ತೀನಿ. ಫ್ರೀ ಡೆಲಿವರಿ ಇರುತ್ತೆ ಸರ್. ನೋಡಿ, ಇದು ನಮ್ಮ ಈ ಥರ ನಮ್ಮದು ಕಾನ್ಸೆಪ್ಟಲ್ಲಿ ಮಾಡಿಕೊಟ್ಟಿದ್ದೀವಿ. ತುಂಬ ಹೈನುಗಾರಿಕೆಯಲ್ಲಿ ಅಡ್ವಾನ್ಸ್ ಹೈನುಗಾರಿಕೆನ ರೈತರಿಗೆ ಮುಟ್ಟಿಸಿ ಯಾವ ಥರ ಲಾಭದಾಯಕ ಮಾಡ್ಕೋಬೇಕು ಅಂತ ನಿಮ್ಮ ಚಾನಲ್ ಮುಖಾಂತರ ರೈತರಿಗೆ ಗೊತ್ತಾಗಲಿ. ನೀವು ಒಳ್ಳೊಳ್ಳೆ ರೈತರುಗಳನ್ನ ಮೀಟ್ ಮಾಡಿ, ಮತ್ತು ಏನೇನು ಸ್ಮಾರ್ಟ್ ಆಗಿರೋದಲ್ಲಿ ಏನೇನಿದೆ ಅಡ್ವಾನ್ಸ್ ಟೆಕ್ನಾಲಜಿ ಹೈನುಗಾರಿಕೆ, ಅದನ್ನೆಲ್ಲ ಜನಕ್ಕೆ ಗೊತ್ತು ಮಾಡಿ ನಿಮ್ಮ ಚಾನಲ್ ಮುಖಾಂತರ ಅವರು ನಾಳೆ ದಿನ ಇಂಥ ಚಾನಲ್ ನಂಗೆ ಯೂಸ್ ಆಯಿತು ಅಂತ ಹೇಳ್ತಾರೆ ಸರ್. ಡೆಫಿನೆಟ್ಲಿ.